ನಮಸ್ಕಾರ ಸ್ನೇಹಿತರೆ. ನಿನ್ನೆ ಏನು ದುರಂತ ಆಗಿದೆ, ಅದು ದುರಂತ ಏನು ಹೇಳೋಕ್ಕೂ ನಮಗೆ ಬರಲ್ಲ ಮನಸ್ಸು. ದುಃಖ ತಪ್ತ ಎಲ್ಲ ನಮ್ಮ ಭಾರತೀಯರಿಗೆ ನನ್ನ ಕಂಬನಿ, ನನ್ನ ನೋವು, ಕುಟುಂಬದವರೊಂದಿಗೆ ಸಾಂತ್ವನ. ಅವ್ರ ಕಣ್ಣೀರು ಒರ್ಸೋಕ್ಕೂ ನಮ್ಮ ಕೈಲಿ ಶಕ್ತಿ ಇಲ್ಲ ಬಿಡಿ, ಆಗಲ್ಲ ಪಾಪ. ಅವ್ರ ನೋವು ಯಾರಿಗೂ ಹೇಳೋಕ್ಕಾಗಲ್ಲ. ಇಂಥ ದುರಂತ ಯಾವ ದೇಶದಲ್ಲೂ ಯಾರಿಗೂ ಆಗಬಾರ್ದು. ಅವ್ರಿಗೆಲ್ರಿಗೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ. ಇಂಥ ಟೈಮಲ್ಲಿ ದೇಶ ಪೂರ್ತಿ ಆ ಕುಟುಂಬದ ಜೊತೆ ಇದೆ. ವಿಮಾನದಲ್ಲಿ ದುರಂತದಲ್ಲಿ ಸತ್ತವರು, ಪಾಪ ಸ್ಟೂಡೆಂಟ್ಗಳು, ಮೆಡಿಕಲ್ ಸ್ಟೂಡೆಂಟ್ಗಳು ಅವ್ರು ಸತ್ತೋಗಿದ್ದಾರೆ. ಅವ್ರ ಜೊತೆ ಇಡೀ ದೇಶ ನಿಂತಿದೆ. ಇದು ನಂಬಲು ಅಸಾಧ್ಯವಾದ ದೊಡ್ಡ ದುರಂತ. ಯಾರಿಗೂ ಆಗಬಾರ್ದು. ಸರಿ, ಈಗ ಇನ್ನು ಇದಕ್ಕೆ ಯಾರು ಕಾರಣ ಸ್ನೇಹಿತರೆ? ಇದು ಯೋಚಿಸುವ ವಿಚಾರ. ಈಗ ಮೊನ್ನೆ ಕರ್ನಾಟಕದಲ್ಲಿ 11 ಜನ ಸತ್ತೋದ್ರು. ಏನು BJPಯವರು ಮುಗಿಬಿದ್ರು. ಸಿದ್ದರಾಮಯ್ಯ, DK ಶಿವಕುಮಾರ್ ಅವರೇ ಸಾಯಿಸಿದ್ದಾರೆ, ಅವರೇ ಷಡ್ಯಂತ್ರ ಮಾಡಿದ್ದಾರೆ, ಅವರೇ ಇದೆಲ್ಲ ಪ್ಲ್ಯಾನ್ ಮಾಡಿರೋದು. ನೇರ ಹೊಣೆ ಅಂತ ಸಿದ್ದರಾಮಯ್ಯ, DK ಶಿವಕುಮಾರ್ ಅವ್ರ ಮೇಲೆ. ಇಲ್ಲಿದ್ದರೆಲ್ಲ ಮಹಾನ್ ದೇಶಭಕ್ತ ರಾಜ್ಯದ BJP ದೊಡ್ಡ ನಾಯಕರುಗಳು ಹಾದಿ ಬೀದಿನಲ್ಲಿ ರಚ್ಚೇರ್ದು ಬಾಯಿ ಬಡ್ಕೊಂಡು ಎಲ್ಲ ಮಾಡಿದ್ರು. ಎಲ್ಲಿದ್ದೀರಾ ಈಗ? ಮಹಾನ್ ದೇಶಭಕ್ತ BJP ರಾಜ್ಯದ ನಾಯಕರುಗಳೇ. ಶೋಭಕ, ನಮ್ಮ ಮೈಸೂರಿನ ಪ್ರತಾಪ್ ಸಿಂಹ, ಮಾಜಿ ಸಂಸದ, ರಿಜೆಕ್ಟೆಡ್ ಸಂಸದ. ಅಶೋಕಣ್ಣ, ವಿರೋಧ ಪಕ್ಷದ ನಾಯಕ. ಆಮೇಲೆ ರಾಜ್ಯಾಧ್ಯಕ್ಷ ವಿಜೇಂದ್ರ. ಆಮೇಲೆ ಕುಮಾರಸ್ವಾಮಿಯವರು JDS. DK ಶಿವಕುಮಾರ್ ಅವ್ರ ಮೇಲೆ ಮುಗಿಬಿದ್ರು. ಪ್ರಹ್ಲಾದ್ ಜೋಶಿ. ಎಲ್ಲ ಆದಿ ಬೀದಿ ಕಾರ್ಯಕರ್ತರು ಎಲ್ಲ ಬಿದ್ದು ಒದ್ದಾಡಿ ರಾಜೀನಾಮೆ ಅಂತ ಬಾಯಿ ಬಡ್ಕೊಂಡ್ರು. 11 ಜನ ಸತ್ತಿದ್ದಕ್ಕೆ. ಈಗ 270 ಜನಕ್ಕಿಂತ ಹೆಚ್ಚು ಜನ ಸತ್ತವರಲ್ಲ. ಈಗ ಬಾಯಿ ಬಡ್ಕೊಳ್ಳಿ. BJP ಬಾಯಿ ಬಡ್ಕ್ರ ನೀವು ನಾಯಕರುಗಳ? ಈಗ ನಿಮಗೆ ನಾಚಿಕೆ ಮಾನ ಮರ್ಯಾದಿಲ್ವಾ? ಇದಕ್ಕೆ ಯಾರು ಕಾರಣ? ಯಾರ್ರೀ ಕಾರಣ? ಅರ್ನಬ್ ಗೋಸ್ವಾಮಿ, ನಿಮ್ಮ ಸೋ ಕಾಲ್ಡ್ ದೇಶಭಕ್ತ ಜರ್ನಲಿಸ್ಟ್, ಒನ್ ಆ್ಯಂಡ್ ಓನ್ಲಿ. ಅವರೇ ಹೇಳಿದ್ರಲ್ರಿ ಏರೋಪ್ಲೇನಲ್ಲಿ ಪ್ರಾಬ್ಲಮ್ ಇತ್ತು ಅಂತ. ಅಂಥದ್ದನ್ನ ಯಾಕ್ರಿ DGC ಅಪ್ರೂವಲ್ ಮಾಡಿ ಕಳಿಸಿದೆ? 6 ತಿಂಗಳಿಂದ ಪ್ರಾಬ್ಲಮ್ ಆಗಿತ್ತು, 6 ತಿಂಗಳಿಂದನೂ ಪ್ರಾಬ್ಲಮ್ ಅಂಥ ಏರ್ಕ್ರಾಫ್ಟ್ನ ಯಾಕ್ರಿ ಅದು ಇಂಟರ್ನ್ಯಾಷನಲ್ ಫ್ಲೈಟಿಗೆ ಕಳಿಸ್ತೀರಿ? ನಿಮಗೆ ಜವಾಬ್ದಾರಿ ಇಲ್ವಾ? DGC ಯಾರು ಅಂಡ್ರಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಏವಿಯೇಷನ್ ಅಲ್ವಾ? ಯಾರು ಮಿನಿಸ್ಟ್ರು? ಸಿದ್ದರಾಮಯ್ಯ ಸರ್ಕಾರನ DK ಶಿವಕುಮಾರ್ ಅವರ ಮೋದಿ ಸರ್ಕಾರ ಅಲ್ವಾ? ನಾಚಿಕೆ ಮನ ಮರ್ಯಾದೆ ಇರಬೇಕು. ಈಗ ಬೀದಿಗೆ ಬಂದನಿ, ರಾಜೀನಾಮೆ ಕೇಳಿ. ರಾಜ್ಯ BJP ಮಹಾನ್ ನಾಯಕರುಗಳೇ ಎಲ್ಲೋಗಿದ್ದೀರಿ? ಈಗ ಬಾಯ್ ಬಡ್ಕೊಳ್ಳಲ್ವಾ? ಇದಕ್ಕೂ ಹಚ್ಬಿಡ್ತೀರಿ, ಟೆರರಿಸ್ಟ್ ಆ್ಯಂಗಲ್ ಹಾಕ್ತೀರಿ. ಇದಕ್ಕೂ ರಾಹುಲ್ ಗಾಂಧಿ ಕಾರಣ ಅಂತೀರಿ, ಖರ್ಗೆ ಅವ್ರ ಕಾರಣ ಅಂತೀರಿ, ಕಾಂಗ್ರೆಸ್ ಪಕ್ಷ ಕಾರಣ ಅಂತೀರಿ. ನಾಚಿಕೆ ಮನ ಮರ್ಯಾದೆ ಇಲ್ದಿರೋರು ನೀವು BJPಯವರು. ನಿಮ್ಮದು ಒಂದು ಪಕ್ಷನ, ನಿಮ್ಮದು ಒಂದು ಸರ್ಕಾರನ. ಮೋದಿ ಓಡ್ ಬಂದ್ಬಿಟ್ರಿ ಇವಾಗ, ನೆನ್ನೆ ಆಗ್ತಾ ಇದ್ದಂಗೆ. ಯಾಕೆ? ಅವ್ರ ಸ್ಟೇಟು ಪಾಲ್ಗಾಮಲ್ ದಾಳಿ ಆದಾಗೆ ಸತ್ತೋದಾಗ ಎಲ್ಲಿ ಓಡೋಗಿದ್ರು? ಚುನಾವಣಾ ರ್ಯಾಲಿ ಮಾಡೋಕ್ಕೆ ಹೋಗಿದ್ರು. ಇವರು ದೇಶದ ಪ್ರಧಾನಿ ಅಲ್ಲ, ಗುಜರಾತಿನ ಪ್ರಧಾನಿ ಮೋದಿ. ಇವರು 11 ವರ್ಷದಿಂದ ಬಂದಿದ್ದಾರೆ ಪ್ರಧಾನಿಯಾಗಿ. ಸುತ್ತಿದ್ರು ನಮ್ಮ ಏರೋಪ್ಲೇನಲ್ಲಿ, ನಮ್ಮ ದುಡ್ಡಲ್ಲಿ. ಆವಾಗ ಯಾವ ವಿಮಾನಕ್ಕೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ನಮ್ಮ ದೇಶದಲ್ಲಿ ಸುತ್ತುತ್ತಾ ಇದ್ದಾರೆ, ಎಲ್ಲ ವಿಶೇಷ ವಿಮಾನ ಅವ್ರಿಗೆ. ಆವತ್ತು ಯಾವುದೇ ವಿಮಾನದಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಅಮಿತ್ ಶಾ ಅವರು ಸುತ್ತಾಡ್ತಾರೆ, ಆ ವಿಮಾನಕ್ಕೂ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಅದೇ ಸಾಮಾನ್ಯ ಜನರು, ನಿಮ್ಮಂಥ ಅವರು, ಸಾಮಾನ್ಯ ಭಾರತೀಯರು, ಸಾಮಾನ್ಯ ನಾಗರಿಕರು ಓಡಾಡೋ ವಿಮಾನದಲ್ಲಿ ಪ್ರಾಬ್ಲಮ್ ಆಗಿ 30 ಸೆಕೆಂಡ್ಗೆ ಢಮಾರ್ ಎಲ್ಲ ಸ್ಪಾಟ್ ಔಟ್. ಇದೇನ್ರಿ ನೀವು? ಅಚ್ಚೇ ದಿನ ಆಯಂಗೆ 11 ವರ್ಷದಿಂದ ಅಚ್ಚೇ ದಿನ ನೋಡಿಯಪ್ಪ. 28 ಜನ ಮೊನ್ನೆ ಬಲಿ ತಗೊಂಡ್ರು. ಕುಂಭಮೇಳ ಮಾಡಿದ್ರು, 18 ಜನನ ರೈಲ್ವೆ ಸ್ಟೇಷನಲ್ಲಿ ಸಾಯಿಸಿದ್ರು. ಆಮೇಲೆ ಅಲ್ಲಿ ಕುಂಭಮೇಳ ನಡೀತಲ್ಲ UP, ಅಲ್ಲಷ್ಟು ಜನನ ಸಾಯಿಸಿದ್ರು. ಅದೇ ಅಚ್ಚೇ ದಿನಗಳು. ಇಲ್ಲ 11 ಜನ ಸತ್ತೋದ ತಕ್ಷಣ ವಿತೌಟ್ ರೀಸನ್ನು ಮುಗಿಬಿದ್ರು. DK ಶಿವಕುಮಾರ್ ಅವ್ರ ಮೇಲೇನು, ಸಿದ್ದರಾಮಯ್ಯ ಅವ್ರ ಮೇಲೇನು,
ಬಾಬಾ ಹೀಗೆ ಮುಗಿಬೀಳಿ ನಿಮ್ಮ ಸರ್ಕಾರದ ಮೇಲೆ, ಕೇಂದ್ರ ನಾಯಕರುಗಳ ಮೇಲೆ, ರಾಜ್ಯ ಸರ್ಕಾರದವರ. ಇವಾಗ ನಿಮಗೆ ಕೈಗೆ ಏನೋ ಬಳೆ ತೊಟ್ಕೊಂಡಿದ್ದೀರಾ? ಈಗ ನಿಮ್ಮದು ಗಂಡಸ್ತನ ಇಲ್ವಾ? ಹಾಂ, ಬೀದಿಗೆ ಬಂದಿದ್ರಲ್ಲ, ಬನ್ನಿ ಬೀದಿಗೀಗ ಕೇಳಿ, ಮೇಚ್ ಕುಟ್ಬಿಟ್ಟು ಕೇಳಿ, ಬಾಯ್ ಬಿಡ್ಕತ್ತಿದ್ರಿ ರಾಜ್ಯ ನಾಯಕರುಗಳೇ. ಶೋಭಾ ಕರಂದ್ಲಾಜೆ ಏನು ಸ್ಟೇಟ್ಮೆಂಟ್ಗಳು, ಪ್ರತಾಪ್ ಸಿಂಹದ್ ಏನು ಸ್ಟೇಟ್ಮೆಂಟ್ಗಳು, ಅಶೋಕ್ ಅವ್ರದ್ದು ಏನು ಸ್ಟೇಟ್ಮೆಂಟು, ಒಬ್ಬೊಬ್ಬೊಬ್ಬೊಬ್ಬ ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟ್ಗಳು. ಕೊಡ್ರಪ್ಪ ಇವಾಗ ನೀವೆಲ್ಲ ದೊಡ್ಡ ದೊಡ್ಡ ನಾಯಕರುಗಳೇ, ಕೊಡಿ ಸ್ಟೇಟ್ಮೆಂಟ್ ಕೊಡಿ. ಇವಾಗ ಕೇಳಿ ನಿಮ್ಮ ಮೋದಿಯವ್ರನ್ನ, ಏನು ಸರ್ ಏನು ಮಾಡ್ತಾಯಿದ್ದೀರಿ, ಹೆಂಗೆ ನಡೀತಿದೆ ನಿಮ್ಮ ಆಡಳಿತ ಅಂತ. ಪಹಲ್ಗಾಮ್ ದಾಳಿ ಆದಾಗಲೂ ಇವರು ಕಾರಣ ಅಲ್ಲ, ಒಬ್ಬರೂ ಮನೆ ಕಳಿಸ್ತಿಲ್ಲ. ನಮ್ಮ ಸಿದ್ದರಾಮಯ್ಯ ಸರ್ಕಾರ 5 ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರು, 3 ಜನ ಜೈಲು ಕಳಿಸಿದ್ರು. ಸರಿನೋ ತಪ್ಪು ಅದು ಬೇರೆ ವಿಚಾರ, ಅದು ತೋರಿಸಿದ್ರಿ, ಅದು ಗಂಡಸ್ತನ, ಅದು ಎದೆಗಾರಿಕೆ ಒಬ್ಬ ಮುಖ್ಯಮಂತ್ರಿಗೆ. ನಿಮ್ಮ ಪ್ರಧಾನಿಗೆ ಏನ್ರಿ ಇದೆ, ಏನ್ರಿ ಮಾಡಿದ್ರು? ಈಗೇನ್ರಿ ಮಾಡ್ತೀರಾ? ಈಗ ನೋಡಿ, ಈಗೇನೋ ಕತೆ ಕಟ್ತೀರಿ, ಇದಕ್ಕೆ ಯಾರೋ ಟೆರರಿಸ್ಟ್ ಯಾರೋ ಮಾಡಿದ್ದಾರೆ, ಅಥವಾ ಇನ್ನೇನೋ ಕತೆ ಕಟ್ಟಿ ಇದ್ರಲ್ಲೂ ಏನಪ್ಪ ಶರ್ಟ್ ಮೇಲೆ ಧೂಳು ಹತ್ಕೊಂಡಾಗ ಒದರ್ತಾರಲ್ಲ, ಹಂಗೆ ಒದ್ರಕೊಂಡು ಹೋಯ್ತೀರಿ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ನಿಮಗೆ. 3 ಬಿಟ್ಟವರಲ್ಲ ನೀವು, ಬಿ ಜೆ ಪಿ ಪಕ್ಷದವರು. ದೇಶಭಕ್ತರಂತೆ, ದೊಡ್ಡ ಸೋ ಕಾಲ್ಡ್ ದೇಶಭಕ್ತರು, ದೇಶ ರಕ್ಷಕರು. ನಿಮ್ಮ ಮುಚ್ಚ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಸ್ವಲ್ಪ ನೈತಿಕತೆ ಇರಬೇಕು ರೀ, ನೈತಿಕತೆ. ನಿಮ್ಮದೇ ಮಿನಿಸ್ಟ್ರು ಯಾರು, ಸುರೇಶ್ ಪ್ರಭು ಏವಿಯೇಷನ್ ಮಿನಿಸ್ಟರ್ ಆಗಿದ್ರು, ಒಂದ್ಸಲಿ ರೈಲ್ವೆ ಮಿನಿಸ್ಟರ್ ಆಗಿದ್ರು. ಈ ಥರ ಪ್ರಾಬ್ಲಮ್, ಒಂದು ಆಕ್ಸಿಡೆಂಟ್ ಆದಾಗ ರಾಜೀನಾಮೆ ಬಿಸಾಕ್ಬಿಟ್ಟೋದ್ರು. ಕೊಡಿ ರಾಜೀನಾಮೆ, ತಗೊಳ್ಳಿ, ಹೊಣೆ ಒತ್ಕೊಳ್ಳಿ. ಹಾಂ, ಇವರು ಅಮಿತ್ ಶಾ ಬಂದು ಹೇಳ್ತಾರೆ, ಇದು ಆಕ್ಸಿಡೆಂಟು, ನಾವೇನು ಮಾಡೋಕ್ಕಾಗುತ್ತೆ. ನೀವೇನೀ ಕತೆ ಕಾಯಾಗಿದ್ದೀರಾ ಅಧಿಕಾರದಲ್ಲಿ? ಏನು ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳಿ, ಇಳಿರಿ, ಮಾಡೋರು ಮಾಡ್ತಾರೆ. ಆಕ್ಸಿಡೆಂಟ್ ನಾವೇನು ಮಾಡೋಕ್ಕಾಗುತ್ತೆ. ಇವ್ರ ಮಗನೂ ಏರೋಪ್ಲೇನಲ್ಲಿ ಕೂತಿದ್ರೆ ಆವಾಗಲೂ ಇದೇ ಮಾತು ಹೇಳಿದ್ರು ಮಹಾನ್ ಭಾವರು ಅಮಿತ್ ಶಾ ಅವರು. ಆಕ್ಸಿಡೆಂಟು ಏನು ಮಾಡೋಕ್ಕಾಗುತ್ತೆ. ಇವ್ರ ಮನೆಯವ್ರು ಯಾರು ಕೂತಿರು ರೇ, ನಿಮ್ಮದೇ ಮಾಜಿ ಮುಖ್ಯಮಂತ್ರಿ ರೂಪಾಣಿ ಕೂತವ್ರೆ, ಆಗೂ ನಿಮಗೆ ಸೆನ್ಸಿಟಿವಿಟಿ ಇಲ್ವಲ್ರಿ? ಏನ್ರಿ ನೀವು ಗೃಹ ಮಂತ್ರಿಗಳಾಗಿ ಒಂಚೂರು ಸೆನ್ಸಿಟಿವಿಟಿ ಇಲ್ಲದೆ ಮಾತಾಡ್ತೀರಿ. ನಿಮ್ಮ ಮಾಜಿ ಮುಖ್ಯಮಂತ್ರಿನೇ ಸತ್ತೋಗೋರಲ್ರಿ ಅಲ್ಲಿ ಪಾಪ. ಹಾಂ, ಸಂವೇದನೆ ಇಲ್ವಲ್ರಿ ಅಮಿತ್ ಶಾ ಅವರೇ? ಹಾಂ, ಏನ್ರಿ ನೀವು ಹೊಟ್ಟೆಗೆ ಏನು ತಿಂತೀರ್ರಿ? ನಿಮಗೆ ಸ್ವಲ್ಪನಾರು ಸೆನ್ಸ್ ಬೇಕು ರೀ, ಸೆನ್ಸ್ ಇರಬೇಕು. ನಮ್ಮ ನೋಡಿ ಸರ್ಕಾರ ಇದನ್ನು ರಾಜಕೀಯ ಮಾಡಲಿಲ್ಲ. ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ಸೋನಿಯಾ ಗಾಂಧಿಯವರು ಎಲ್ಲ ಎಷ್ಟು ಸಂತಾಪ ಸೂಚಿಸಿದ್ದಾರೆ. ಇದರಲ್ಲಿ ಏನಾರೋ ಒಂದು ಸರ್ಕಾರದ ಮೇಲೆ ಬೆರಳೆ ತೋರಿಸಿದ್ರಾ? ರೈಸ್ ಮಾಡಿದ್ದಾರಾ ಇದುವರೆಗೆ? ನೀವು ಒಂದಿನಕ್ಕೆ ರೈಸ್ ಮಾಡಿದ್ರಿ, ಕುತ್ಕೊಂಡ್ರಿ ರಾಜ್ಯ ಬಿ ಜೆ ಪಿ ಮಹಾನ್ ನಾಯಕರುಗಳು, ಸರ್ಕಾರನೇ ಹೊಣೆ ಅಂತ. ಹಾಂ, ಪಹಲ್ಗಾಮ್ ದಾಳಿ ಆದಾಗಲೂ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷ ನಾಯಕರುಗಳೆಲ್ಲ ಸರ್ಕಾರದ ಜೊತೆ, ದೇಶದ ಜೊತೆ ಇತ್ತು. ಆಮೇಲಿಂದ ಆಯಿತು, ಒಂದು ವಾರ ಆದಮೇಲಿಂದ ಶುರು ಮಾಡಿದ್ದು ಪ್ರಶ್ನೆ ಕೇಳೋದಕ್ಕೆ. ಇದ್ರಲ್ವಾ ನೀವಿದ್ರ ಸಂಕಷ್ಟಕರ ರಾಜ್ಯ, ಕರ್ನಾಟಕ ರಾಜ್ಯದ ಜನತೆ ಸಂಕಷ್ಟದಲ್ಲಿದ್ದಾಗ ನೀವು ರಾಜ್ಯದ ಜನತೆ ಜೊತೆಗೆ ರಾಜಕೀಯ ಯಾವಾಗ ಮಾಡಬೇಕು ಆವಾಗ ಮಾಡಬೇಕು. ದೇಶ ರಾಜ್ಯ ಸಮಸ್ಯೆಯಲ್ಲಿದ್ದಾಗಲ್ಲ. ಸ್ವಲ್ಪಾರು ಮರ್ಯಾದೆ ಇರಬೇಕು, ಮಾನವೀಯತೆ ಇರಬೇಕು. ರಾಜಕೀಯ ಮಾಡೋದು ನೀವು ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋಕೆ ರಾಜಕೀಯ ಮಾಡಿಬಿಡಿ, ಜನರಿಗೋಸ್ಕರ ರಾಜಕೀಯ ಮಾಡಿ, ಜನತೆಯ ಸೇವೆ ಮಾಡೋಕೆ ರಾಜಕೀಯ ಮಾಡಿ. ಆವಾಗ ಇಂಥ ದುರ್ಬುದ್ಧಿಗಳು ಬರಲ್ಲ. ನಿಮಗೆ ಒಳ್ಳೆ ಬುದ್ಧಿ ಬರುತ್ತೆ, ಜನರ ಸೇವೆ ಮಾಡಬೇಕು ಅಂತ ನಿಮಗೆ ಒಂದು ಅಂತಃಕರಣ ಬರುತ್ತೆ. ಎಲ್ಲಾದ್ರಲ್ಲೂ ಏನು ಲಾಭ ಅಧಿಕಾರ ನಡೆಸೋಕ್ಕಂತೂ ಬರಲಿಲ್ಲ ನಿಮಗೆ. ಪ್ರತಿಭಟನೆ ಮಾಡೋಕ್ಕೆ ರಾಜ್ಯ ಬಿ ಜೆ ಪಿಯವ್ರು ಎಕ್ಸ್ಪರ್ಟ್ ಇದ್ದೀರಿ. ಅಲ್ಲ, ಕೇಂದ್ರದವ್ರು ಅವ್ರಿಗೂ ಅನಾಲಯಕ ಸರ್ಕಾರ, ದೇಶ ನಡೆಸೋಕ್ಕಂತೂ ಯೋಗ್ಯತೆ ಇಲ್ಲ. ಹಾಂ, ಏನು ಭಕ್ತರುಗಳು ಎಲ್ಲ ಇದ್ರಲ್ಲಿ ಮೋದಿದೇನು ತಪ್ಪಿಲ್ಲ, ಮೋದಿ ಬಂದು ಏನೋ ಮಾಡಿಬಿಟ್ರು, ಅಚ್ಚೇ ದಿನ ಬಂದುಬಿಡ್ತು. ಅದೇ ಅಚ್ಚೇ ದಿನ 28 ಜನ ಸಾಯಿಸಿದ್ರು ಪಹಲ್ಗಾಮಲ್ಲಿ. ಈಗ 270 ಜನ ಸಾಯಿಸವ್ರೆ, ಇನ್ನೂ ಎಷ್ಟು ಜನ ಸತ್ತಿರ್ತಾರ ಪಾಪ ಗೊತ್ತಿಲ್ಲ. ಅಮಾಯಕ ಡಾಕ್ಟ್ರು, ಓದೋ ಮಕ್ಳುಗಳು, ಒಂದೊಂದೇ ಮಕ್ಳಿಗೆ ಅವ್ರ ಅಪ್ಪ ಅಮ್ಮನ ಗತಿ ಏನ್ರಿ? ಊಟ ಮಾಡೋಕ್ಕೆ ಬಂದು ಸತ್ತೋಗೋರಲ್ರಿ ಪಾಪ ಗ್ರಾಚಾರ. ಹೊಟ್ಟೆ ಉರಿತದೆ. ನಮ್ಮನೆ ಮಕ್ಕಳು ಸತ್ತರೆ ಹಿಂಗೆ ಬಿಡ್ತೀವ ನಾವು? ಹಾಂ, ರೊಚ್ಚ ಕೇಳಲ್ಲ. ಹೋಗಿದ್ರಿ ಅಲ್ಲಿ ಪಾಪ 100 ಕೋಟಿ ಆಸ್ತಿ ಹುಡುಗ ಸತ್ತೋದಂತ ಕೂತಿದ್ರಿ. ಇವಾಗ ಕೂತ್ಕೊಳ್ಳಿ, ಪ್ರತಿಭಟನೆ ಮಾಡಿ, ಕೇಳಿ ಸರ್ಕಾರನ ಕೇಳಿ. ಅಲ್ಲಿ ಹೋಗಿ ಬಿ ಜೆ ಪಿ ಸ್ಟೇಟ್ ನಾಯಕರುಗಳು ಹೋಗ್ಬಿಟ್ಟಲ್ಲಿ ಕೇಳಿ, ನಾವು ಅವ್ರ ಜೊತೆ ಇದ್ದೀವಿ, ಯಾಕೆ ಹೆಂಗೆ ಮಾಡಿದೆ ಅಂತ. ಬಿ ಜೆ ಪಿ ಸ್ಟೇಟ್ ಲೀಡ್ರುಗಳು ಹೋಗಿ ಸ್ವಾಮಿ ಕೇಳಿ ಅಲ್ಲಿ ನಿಮ್ಮ ಮೋದಿಯವ್ರನ್ನ, ನಿಮ್ಮ ಸಾಹೇಬ್ರು ಇದ್ದಾರಲ್ಲ, ಕೇಳಕ್ಕೆ ಯಾಕೆ ಧೈರ್ಯ? ನೆಟ್ಟಿಗೆ ಆಡಳಿತ ಮಾಡ್ಬೇಕು ರೀ. ಮೆತ್ತಗೆ ಪ್ರತಿಭಟನೆ ಮಾಡೋಕ್ಕೂ ವಿಷಯ ಇರಬೇಕು, ಕಂಟೆಂಟ್ ಇರಬೇಕು. ಜನತೆ ಜೊತೆ ಇರಿ ನೀವು. ಈ ಥರ ಏನೋ ಕೆಟ್ಟ ರಾಜಕೀಯ ಮಾಡಿದ್ರೆ ಯಾರಿಗೂ ಏನು ಒಳ್ಳೆಯದಲ್ಲ. ದೇಶ ಇವತ್ತು ಇರುತ್ತೆ, ನಾಳೆನೂ ಇರುತ್ತೆ, ನಾಳಿದ್ದು ಇರುತ್ತೆ, ಇನ್ನೊಂದು 1000 ವರ್ಷ ಆದರೂ ಇರುತ್ತೆ, ಸಾವಿರಾರು ವರ್ಷಗಳಿಂದ ಇದೆ. ರಾಜಕೀಯ ಶಾಶ್ವತ ಅಲ್ಲ, ದೇಶ ಶಾಶ್ವತ, ಜನ ಶಾಶ್ವತ. ಗೊತ್ತಾಯ್ತಾ? ಎಲ್ಲ ನೋಡ್ತಾ ಇದ್ದಾರೆ ಜನ, ತಿಳ್ಕೊಬೇಕು ಪಬ್ಲಿಕ್ಕು. ಇವತ್ತು ಏನು ನಡೀತಿದೆ, ಯಾವ ಥರ ಆಡಳಿತ ಕೊಡ್ತಾ ಇದ್ದಾರೆ. ಗುಜರಾತ್ ಅಂದ ತಕ್ಷಣ ಇವ್ರು ಸ್ಟೇಟ್ ಅಂತ ಬಂದುಬಿಟ್ರು ಮೋದಿಯವರು. ಪಹಲ್ಗಾಮ್ ದಾಳಿ ಆದಾಗ ಬರಲಿಲ್ಲ ಸಾಹೇಬ್ರು, ಚುನಾವಣೆ ರ್ಯಾಣಿಗೆ ಹೋದರು ಫಾರಿನಿಂದ ಬಂದುಬಿಟ್ಟು.
ಅದು ಇಂಪಾರ್ಟೆಂಟ್ ಆಗಿತ್ತು. ಆಮೇಲೂ ಬಂದು ಮಿಲ್ಟ್ರಿ ಹತ್ರ ಹೋದರು ಫೋಟೋ ಶೂಟ್ ಮಾಡಿಕೊಂಡು ಎಲೆಕ್ಷನ್ ಓಟ್ ತಗೊಳ್ಳೋಕ್ಕೆ. ಅಲ್ಲೂ ಹೋಗಿ ಯಾರ ಹತ್ರನೂ ಹೋಗಲಿಲ್ಲ. ಆ ಬಾರ್ಡ್ರಲ್ಲೆಲ್ಲ ಸತ್ರಲ್ಲ, ಶೆಲ್ಲಿಂಗ್ ಎಲ್ಲ ಆಯ್ತಲ್ಲ, ಅವ್ರ ಹತ್ರ ಯಾರನ್ನೂ ಹೋಗಲಿಲ್ಲ, ಅಮಿತ್ ಶಾನೂ ಹೋಗಲಿಲ್ಲ. ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಇದ್ರಲ್ಲಿ ಓಟ್ ಹೆಂಗೆ ತಗೊಳ್ಳೋದು, ಹೆಂಗೆ ಇದನ್ನು ಯೂಸ್ ಮಾಡ್ಕೊಳ್ಳೋದು, ಇಂಥವೇ. ಇದನ್ನು ಮುಚ್ಚಾಕ್ತೀರಿ, ನಿಜವಾದ ಕಾರಣ ಗೊತ್ತಾಗಲ್ಲ. ಈಗ ಅಮೇರಿಕಾಯಿಂದ UK ಬರ್ತಾ ಇದ್ದಾರೆ ತನಿಖೆ ಮಾಡೋಕ್ಕೆ. ಯಾಕೆ ಅಮೇರಿಕಾಯಿಂದ ಬೋಯಿಂಗ್ ವಿಮಾನ ಅವ್ರದ್ದೇ ಅಲ್ವಾ, ಅವ್ರು ಬಂದು ತನಿಖೆ ಮಾಡ್ತಾರೆ. ಇಲ್ಲ 57 ಜನ ಸತ್ತೋಗಿದ್ರಲ್ಲ, ಟ್ರೀಟಿ ಏನಾಗಿದೆ ಅಂತಲ್ಲ ನಿಮ್ಮದು, ಅದ್ರಲ್ಲಿ ಅವ್ರು ಬರ್ತಾರೆ 20 ಜನಕ್ಕೆ ಮೇಲ್ಗಡೆ ಸತ್ತರೆ ತನಿಖೆ ಮಾಡೋಕ್ಕೆ. ಅವ್ರು ಏನು ಹೇಳ್ತಾರೆ ನೋಡಬೇಕು. ಒಟ್ಟಲ್ಲಿ ನಿಮ್ಮ ಆಡಳಿತ ವೈಫಲ್ಯದಿಂದ ಈ ಹೊಣೆ ನಿಮ್ಮದೇ. ಮೋದಿ ಸರ್ಕಾರನೇ ಈ ನೇರ ಕಾರಣ. 270 ಜನ ಏನು ಸತ್ತಿದ್ದಾರೆ ಅದಕ್ಕೆ ಮೋದಿ ಸರ್ಕಾರನೇ ನೇರ ಕಾರಣ. ಈ ಕೂಡಲೇ ರಾಜೀನಾಮೆ ಕೊಟ್ಟು ಮಾನ ಮರ್ಯಾದಿದ್ರೆ ಹೋಗಬೇಕು. ಇವ್ರಿಗೆ ಆಡಳಿತ ನಡೆಸೋಕ್ಕೆ ಯೋಗ್ಯತೆ ಇಲ್ಲ. ಇವ್ರಿಗೆ ಬರೀ ಫಾರಿನ್ ಟೂರ್ ಹೊಡಿಯೋಕ್ಕಷ್ಟೇ. ಇವರು ಟೂರಿಸ್ಟ್ ಫ್ಯಾಮಿಲಿ ಅಂತ ಬಂದಿದ್ದಂಗೆ ಟೂರಿಸ್ಟ್ ಪ್ರೈಮ್ ಮಿನಿಸ್ಟರ್ ಇವರು. ಟೂರ್ ಹೊಡಿಯೋರು. ಸರ್ಕಿಟ್ ಹೊಡಿತಾರೆ, ನಮ್ಮ ಕಡೆ ಟೂರ್ ಹೊಡಿತಾರೆ ಅಂತಾರೆ, ಬೈತಾರೆ ಅಂತ. ಟೂರ್ ಹೊಡಿಯೋ ಪ್ರೈಮ್ ಮಿನಿಸ್ಟರು, ದೇಶ ಕಾಯೋ ಪ್ರೈಮ್ ಮಿನಿಸ್ಟ್ರಲ್ಲ. ಭಾರತೀಯರೇ, ಕನ್ನಡಿಗರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂಥ ಪ್ರಧಾನಿಗಳು ಇಟ್ಕೊಂಡು ಯಾವ ಅಚ್ಚೆ ದಿನೂ ಬರಲ್ಲ, ಏನೂ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಧನ್ಯವಾದಗಳು.